ದಿನೇ ದಿನೇ ಹಲವು ಜಿಲ್ಲೆಗಳಲ್ಲಿ ಹೆಚ್ಚಾಗ್ತಾ ಇದೆ ಶೀತಗಾಳಿ ಹೆಚ್ಚಳದಿಂದಾಗಿ ನಡುಗ್ತಾ ಇದೆ. ರಣಭೀಕರ ಚಳಿಯಿಂದಾಗಿ ಬಹಳಷ್ಟು ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಬೆಳಗಿನ ಜಾವ ಅಂತೂ ಮನೆಯಿಂದ ಆಚೆ ಬರೋದಕ್ಕೆ ಕಷ್ಟ ಆಗ್ತಾ ಇದೆ. ಬೆಳಗ್ಗೆ 7 ಗಂಟೆ ಆದರೂ ಮಂಜು ಕವಿದ ವಾತಾವರಣ. ಇನ್ನು ಗರಿಷ್ಠ 29 ಡಿಗ್ರಿ ಮತ್ತು ಕನಿಷ್ಠ 14 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಾ ಇದೆ. ಯಾವೆಲ್ಲ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಶೀತಗಾಳಿ ಇದೆ ಅಂತ ನೋಡ್ತಾ ಹೋದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶೀತಗಾಳಿ ಬೀಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬೀದರ್, ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಈ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಶೀತಗಾಳಿ ಬೀಸ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಬೆಳಗಾವಿ ಆಗಿರ್ಬೋದು, ಧಾರವಾಡ, ಗದಗ್, ಹಾವೇರಿ, ಕೊಪ್ಪಳ ಈ ಭಾಗದಲ್ಲಿ ಶೀತಗಾಳಿ ಹೆಚ್ಚಾಗಿ ಬೀಸ್ತಾ ಇರುವಂತಹ ಕಾರಣಕ್ಕಾಗಿ ಮುನ್ನೆಚ್ಚರಿಕೆಯಿಂದ ಇರಬೇಕು. ಆರೋಗ್ಯ ತಪ್ಪುವಂತಹ ಸಾಧ್ಯತೆಗಳಿರುತ್ತೆ. ಬೆಚ್ಚಗಿನ ಉಡುಪು, ಬಿಸಿನೀರು, ತಲೆಗೆ ಗ್ಲೌಸ್ ಹಾಕೊಂಡು ಕೈಗೆ ಗ್ಲೌಸ್ ಹಾಕೊಂಡು ಆಗಲಿ ಅಥವಾ ತಲೆಗೇನಂದ್ರೆ ಮಂಕಿ ಕ್ಯಾಪ್ಗಳನ್ನು ಹಾಕೊಂಡು ಹೋಗೋದಾಗಲಿ ಇದನ್ನ ಮುನ್ನೆಚ್ಚರಿಕೆ ಆಗಿರಬೇಕು ಅನ್ನುವಂತಹ ವಿಚಾರವನ್ನು ಹವಾಮಾನ ಇಲಾಖೆ ಮತ್ತೆ ವೈದ್ಯರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಚಂದನಾ ಕೊಡ್ತಾರೆ. ಚಂದನ, ಈಗ ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದ್ರೆ ಈ ರೀತಿಯಾದಂತಹ ಶೀತಗಾಳಿ ಇನ್ನು ಎಷ್ಟು ದಿವಸ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಈ ಶೀತಗಾಳಿಗೆ ಮೂಲವಾದಂತಹ ಕಾರಣ ಏನು? ಜಗದೀಶ್, ನಿಜಕ್ಕೂ ನಿನ್ನೆ ರಾಜ್ಯದಲ್ಲಿ ಕನಿಷ್ಠ ಉಷ್ಣಾಂಶ ದಾಖಲಾಗಿರುವಂತದ್ದು ಅಂದ್ರೆ ಬೀದರ್ನಲ್ಲಿ ಕನಿಷ್ಠ 7.4 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ನಿಜಕ್ಕೂ ಇದು ಆತಂಕಕಾರಿ ಅಂತಾನೆ ಹೇಳ್ಬೋದು. ಇನ್ನು ಬೆಂಗಳೂರಿನ ಪರಿಸ್ಥಿತಿಯನ್ನ ನೋಡೋದಾದ್ರೆ ದಟ್ಟ ಮಂಜಿನಿಂದ ಸಿಲಿಕಾನ್ ಸಿಟಿ ಬೆಂಗಳೂರು ಮುಳುಗೋಗಿದೆ. ಬೆಂಗಳೂರಿನಲ್ಲಿ ಚಳಿಯ ಆರ್ಭಟ ಮುಂದುವರೆದಿದ್ದು ತಾಪಮಾನ 14 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿದೆ. ಇನ್ನು ಬೆಳಗಿನ ಜಾವ ವಾಕಿಂಗ್ ಹೋಗೋಕೆ ಜನರು ಹಿಂದೇಟ್ ಆಗ್ತಾ ಇರುವಂತದ್ದು. ಲಾಲ್ಬಾಗ್ ಕಬ್ಬನ್ ಪಾರ್ಕ್ ನಲ್ಲಿ ನೋಡ್ತಾ ಹೋದ್ರೆ ಜನರು 50% ಕಡಿಮೆ ಜನ ಕಾಣ್ತಾ ಇದ್ದಾರೆ. ಯಾಕಂದ್ರೆ ಚಳಿಯ ಕಾರಣದಿಂದ ಡಿಸೆಂಬರ್ 17ರಿಂದ ಇನ್ನೂ ಚಳಿ ಪ್ರಮಾಣ ಕಡಿಮೆ ಆಗೋ ನಿರೀಕ್ಷೆ ಇದೆ. ಅಂದ್ರೆ ಇನ್ನು 2 ದಿನಗಳ ಕಾಲ ಇದೇ ರೀತಿಯ ಚಳಿಯ ವಾತಾವರಣ ನಿರ್ಮಾಣ ಆಗಿದ್ದು ವೈದ್ಯರು ಆರೋಗ್ಯದ ಬಗ್ಗೆ ಎಚ್ಚರ ವಹಿಸೋಕೆ ಸಲಹೆ ನೀಡಿದ್ದು, ವಿಶೇಷವಾಗಿ ಮಕ್ಕಳು ಹಾಗೂ ಹಿರಿಯರು ಆರೈಕೆಗೆ ಒತ್ತು ನೀಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಬೆಳಗಿನ ವಾಕಿಂಗ್ ಮತ್ತು ವ್ಯಾಯಾಮವನ್ನ ತಾತ್ಕಾಲಿಕವಾಗಿ ತಪ್ಪಿಸಿ ಬೆಚ್ಚನೆಯ ಉಡುಪನ್ನ ಧರಿಸಿ ಬಿಸಿ ಆಹಾರವನ್ನ ಸೇವಿಸುವಂತೆ ಸೂಚನೆ ಕೊಡ್ತಾ ಇದ್ದಾರೆ. ಇನ್ನು ಈ ಪರಿಪ್ರಮಾಣದಲ್ಲಿ ಚಳಿಯ ವಾತಾವರಣ ಹೆಚ್ಚಾಗಿರೋದಕ್ಕೆ ಕಾರಣ ಆಗಿರೋದು ಒಂದು ದಿತ್ವಾ ಎಫೆಕ್ಟ್ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಕಳೆದ 2 ದಿನಗಳಿಂದ ನಗರದಲ್ಲಿ ಕನಿಷ್ಠ ತಾಪಮಾನ ಇದ್ದು 14-15 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿದೆ. ಇದು 12 ಡಿಗ್ರಿ ಸೆಲ್ಸಿಯಸ್ಗೂ ಇಳಿಯುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ರಾಜ್ಯದಲ್ಲಿ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳಲ್ಲಿ ಶೀತದ ಅಲೆಗಳು ಉಂಟಾಗೋ ಸಾಧ್ಯತೆ ಇದೆ. ಹೀಗಾಗಿ ಬಾಗಲಕೋಟೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಗದಗ, ಚಿಕ್ಕಮಗಳೂರು ಹಾಗೂ ಮೈಸೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿರುವಂತದ್ದು. ಜನರಿಗೆ ಅಂದ್ರೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸುವಂತೆ ವೈದ್ಯರು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಜಗದೀಶ್, ಥ್ಯಾಂಕ್ ಯು ಚಂದನ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದಲೂ ಸಹ ಶೀತಗಾಳಿ ದೊಡ್ಡ ಮಟ್ಟದಲ್ಲಿ ಬೀಸ್ತಾ ಇದೆ. ಆದರೆ ಕಳೆದ ಒಂದು 2-3 ದಿವಸಗಳಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತಷ್ಟು ಏರಿಕೆ ಆಗಿರುವಂತಹ ಕಾರಣಕ್ಕಾಗಿ ಜನರು ಮನೆಯಿಂದ ಹೊರಗಡೆ ಬರದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ನೀವು ರಾಜ್ಯದ ಬಹುತೇಕ ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಯಾವ ಭಾಗದಲ್ಲಿ ಹೋದರೂ ಸಹ ಪೂರ್ತಿ ದಟ್ಟವಾದಂತಹ ಮಂಜು ಕವಿದ ವಾತಾವರಣ. ಅಲ್ಲೇ ಯಾಕೆ ಬೆಂಗಳೂರಲ್ಲೂ ಸಹ ಅದೇ ರೀತಿಯಾದಂತಹ ವಾತಾವರಣ ಇದೆ. ಆ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದು ಕಡೆಗೆ ವೈದ್ಯರು, ಮತ್ತೊಂದು ಕಡೆಗೆ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.